ಓಕೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು. ಈಗ ಡಿ ಕೆ ಶಿವಕುಮಾರ್ ಅವರು CM ಆಗಿದ್ದಾರೆ, ಹೇಳ್ದಂಗೆ ಈಗಾಗಲೇ KPCC ಅಧ್ಯಕ್ಷ ಗಾದಿಗೆ ಗೆದ್ದ ನಂತರ ಕೂಲಿಯನ್ನು ಕೊಡಬೇಕು ಅನ್ನೋದಾದರೆ, ಪರಮೇಶ್ವರ್ ಅವರಿಗೆ ಕೂಲಿ ಕೊಡೋದು ಯಾವಾಗ? ಕೂಲಿ ಸಿಗುತ್ತಾ ಅವರಿಗೆ? ಅವರು 2013ರಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ರು. ಎಸ್, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ನಿಶ್ಚಿತ. ಏನಂದರೆ ಈಗ ಡಿ ಕೆ ಶಿವಕುಮಾರ್ 2023ರಲ್ಲಿ ನಾನು ಅಧಿಕಾರಕ್ಕೆ ತಂದಿದ್ದೀನಿ ಕಾಂಗ್ರೆಸ್ಸನ್ನು, ನನಗೆ ಕೂಲಿ ಕೊಡಿ ಅಂತ ಕೇಳ್ತಾರೆ. ಎಸ್, ಹಿ ಈಸ್ ರೈಟ್ ಅಂದ್ಕೊಳ್ಳೋಣ. 2023ರಲ್ಲಿ ಕೆಲಸ ಮಾಡಿರೋ ಕೂಲಿ ಮೊದಲು ಕೊಡಬೇಕಾ? 2013ರಲ್ಲಿ ಕೆಲಸ ಮಾಡಿರೋ ಕೂಲಿ ಮೊದಲು ಕೊಡಬೇಕಾ? ಯಾವ್ದು ಮೊದಲು ಕೊಡಬೇಕು? ಪರಮೇಶ್ವರ್ ಯಾವಾಗಿನ ಕೂಲಿ ಕೇಳ್ತಿರೋದು? 2013ರಲ್ಲೇ ನಾನು ಅಧಿಕಾರಕ್ಕೆ ಬಂದಿದ್ದೆ. 2013ರಲ್ಲಿ ಏನು ಮಾಡ್ತಾರೆ ಅಂದರೆ, ಅವ್ರ ಕೊರಟಗೆರೆ ಕ್ಷೇತ್ರದಲ್ಲಿ ಒಂದು 11ರಿಂದ 12 ಸಾವಿರ ಕುರುಬ ಓಟ್ ಇರುತ್ತೆ. 2013ರಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬಂದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಂತ ಕೆಲವು ಕುರುಬ ಸಂಘಟನೆಗಳು ಏನು ಮಾಡ್ತವೆ ಅಂದರೆ, ಪರ್ಟಿಕ್ಯುಲರಾಗಿ ನಾನು ಹೆಸರು ಹಿಡಿದು ಹೇಳ್ತಿದ್ದೆ, ಏನು ಮಾಡ್ತೇವೆ ಅಂದರೆ 2013ರಲ್ಲಿ ಕೊರಟಗೆರೆಯಲ್ಲಿ ಪರಮೇಶ್ವರನ್ನು ಸೋಲಿಸ್ಬಿಡ್ತಾರೆ. ಯಾಕೆ ಸೋಲಿಸ್ತಾರೆ ಅಂದರೆ, ಅವ್ರು ಗೆದ್ದರೆ KPCC ಅಧ್ಯಕ್ಷರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕಾಂಗ್ರೆಸ್ನಲ್ಲಿ ಇದ್ದಂಥ ಸಂಪ್ರದಾಯ. ಆ ಸಂಪ್ರದಾಯ ಬ್ರೇಕ್ ಆಗಿದ್ದೇ ಸಿದ್ದರಾಮಯ್ಯ 2013ರಲ್ಲಿ ಮುಖ್ಯಮಂತ್ರಿ ಆದಮೇಲೆ. ಯಾಕೆಂದರೆ ಅಲ್ಲಿ ಪರಮೇಶ್ವರ್ ಅವ್ರನ್ನ ಜನ ತಿರಸ್ಕಾರ ಮಾಡಿದರೆ, ಹಂಗಾಗಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಡುತ್ತೆ ಹೈಕಮಾಂಡ್. ಹಾಗಾಗಿ 2013ರಲ್ಲಿ ಪರಮೇಶ್ವರ್ ಸೋಲ್ತಾರೆ, ಬಟ್ ಕಾಂಗ್ರೆಸ್ನ ಗೆಲ್ಲಿಸ್ತಾರೆ. 2023ರಲ್ಲಿ DK ಗೆಲ್ತಾರೆ, ಕಾಂಗ್ರೆಸ್ನು ಗೆಲ್ಲಿಸ್ತಾರೆ. ಆದರೂ ಕೂಡ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗ್ತಾರೆ. ಡಿ ಕೆ ಶಿವಕುಮಾರ್ 2023ರಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದ್ದಕ್ಕೆ ಕೂಲಿ ಕೇಳ್ತಿದ್ದಾರೆ. 2013ರಲ್ಲಿ ಗೆಲ್ಸಿದ್ದೀನಿ, ನನಗೆ ಕೂಲಿ ಕೊಡಿ ಅಂತ ಪರಮೇಶ್ವರ್ ಕೇಳೋದ್ರಲ್ಲಿ ತಪ್ಪೇನಿದೆ? ಡಿ ಕೆ ಶಿವಕುಮಾರ್ ಈಗ ನೆಕ್ಸ್ಟ್ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೊಡ್ಡ ಮನಸ್ಸು ಮಾಡಿ ಕೂಲಿ ಕೊಟ್ಬಿಡ್ತಾರಾ? ಸಿದ್ದರಾಮಯ್ಯ ತೋರಿಸಿರುವಂತಹ ಒಂದು ವ್ಯವಧಾನವನ್ನು, ಒಂದು ತ್ಯಾಗಮಯವನ್ನು ಇವರು ತೋರಿಸ್ತಾರೆ ಡಿ ಕೆ ಶಿವಕುಮಾರ್ ಮುಂದಿನ ಬಾರಿ? ಅದನ್ನ ಕಾದು ನೋಡಬೇಕಿದೆ. ಯಾಕಂದರೆ ಈಗಾಗಲೇ DK ಆ್ಯಂಡ್ BK ಇವರಿಬ್ಬರ ಕಾಂಬಿನೇಷನ್ ಒಂದು ಕಡೆ, ಮತ್ತು ಒಬ್ಬರು ಹಿಂದುಳಿದ ಈಡಿಗ ಸಮುದಾಯದಂಥವ್ರು, ಮತ್ತೊಬ್ಬರು ಒಕ್ಕಲಿಗ ಸಮುದಾಯದವರು, ಯಾವ ರೀತಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ ಅಥವಾ ತರೋದಕ್ಕೆ ಯಾವ ರೀತಿ ಪ್ಲ್ಯಾನನ್ನು ಮಾಡ್ಕೊಳ್ತಾರೆ ಅಂತ ನೋಡೋದು. ಎಸ್, ಇದು ಇವಾಗಲೇ ಹೇಳೋಕ್ಕಾಗಲ್ಲ ನಿಶ್ಚಿತ. ಯಾಕಂದರೆ ಅವರ ಕ್ಯಾಸ್ಟ್ ಕಾಂಬಿನೇಷನ್ ಯಾವ ಥರದ ಪ್ಲ್ಯಾನ್ ಮಾಡ್ತಾರೆ ಕಾಂಗ್ರೆಸ್ ಈ ಸರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅಲ್ಪಸಂಖ್ಯಾತರು ಒಂದು ಕಡೆ ಈಗ ಜಮೀರ್ ಅಹಮದ್ ಕೊಟ್ಟಿಲ್ಲ, ಹ್ಯಾರಿಸಿಗೆ ಕೊಟ್ಟಿಲ್ಲ, ಅವ್ರಿಗೆ ಕೊಟ್ಟಿಲ್ಲ, ಇವ್ರಿಗೆ ಕೊಟ್ಟಿಲ್ಲ ಅಂತ ಏನೇನೋ ಶುರು ಮಾಡ್ಕೊಂಡಿದ್ದಾರೆ. ಬೆಟರ್ ಎಕ್ಸಾಂಪಲ್ ನಿಮಗೆ ದಾವಣಗೆರೆ ಬೈ ಎಲೆಕ್ಷನಲ್ಲಿ ಗೊತ್ತಾಗಿದೆ. ಅಲ್ಪಸಂಖ್ಯಾತರು ಸಿಡಿದಿದ್ರೆ ಕಾಂಗ್ರೆಸ್ನ ಯಾವ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಕಾಂಗ್ರೆಸ್ಗೆ ಯಾವ ರೀತಿ ಪಾಠ ಕಲಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಚಾಣಾಕ್ಷತೆ ಗೊತ್ತಾಗಬೇಕು, ಡಿ ಕೆ ಶಿವಕುಮಾರ್ ಅವರ ದೂರದೃಷ್ಟಿ ಯಾವ ರೀತಿ ಇದೆ ಅಂತ ಗೊತ್ತಾಗಬೇಕು. ಅಲ್ಲದೆ ಡಿ ಕೆ ಶಿವಕುಮಾರ್ ಯಾವ ರೀತಿ ಪಕ್ಷವನ್ನು ಗೆಲುವಿನ ಕಡೆಗೆ ತೆಗೆದುಕೊಂಡು ಹೋಗ್ತಾರೆ, ಸರ್ಕಾರದ ಜನಪ್ರಿಯತೆಯನ್ನು ಎಷ್ಟು ಉಳಿಸ್ತಾರೆ ಅನ್ನುವಂಥದ್ದು. ಈಗಿರುವ ಡಿ ಕೆ ಶಿವಕುಮಾರ್ ಅವರ ಆಡಳಿತವನ್ನು ನೋಡಿದರೆ ಸರ್ಕಾರದ ಇಮೇಜ್ ನೋಡಿ, ಅವರು ವಾಟರ್ ರಿಸೋರ್ಸ್ ಮಿನಿಸ್ಟರ್ ಆದರು, ಜಲಸಂಪನ್ಮೂಲ ಸಚಿವರು. ಯಾವುದು ಹೇಳ್ಕೊಳ್ಳುವಂಥ ಕೆಲಸಗಳು ಸಾಧನೆಗಳು ಆಗಿಲ್ಲ. ಎತ್ತಿನ ಹೊಳೆ ನೀರು ಇನ್ನೂ ಬಂದಿಲ್ಲ. ಹೆಚ್ಚು ಕಮ್ಮಿ 50,000 ಕೋಟಿಗಿಂತ ಹೆಚ್ಚಿಗೆ ಹಣ ಖರ್ಚಾದರೂ ಕೂಡ ಹಾಸನದಿಂದ ಸಕಲೇಶ್ಪುರದಿಂದ ಇನ್ನೂ ನಮಗೆ ಕುಣಿಗಲ್ವರೆಗೂ ನೀರು ಬಂದಿಲ್ಲ. ಎತ್ತಿನ ಹೊಳೆದು ಕುಣಿಗಲ್ವರೆಗೂ ನೀರು ಬಂದಿಲ್ಲ, ಆಗಿಲ್ಲ. ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆದರೂ ಬೆಂಗಳೂರು ಅಭಿವೃದ್ಧಿ ಬಗ್ಗೆ, ಬೆಂಗಳೂರು ಟ್ರಾಫಿಕಲ್ಲಿ ನಂಬರ್ 1 ಇದೆ, ರಸ್ತೆ ಗುಂಡಿಗಳು ಅದು ಇದು ಕಸದ ಸಮಸ್ಯೆ ಇದೆ. ಅಲ್ಲಿಯೂ ಕೂಡ ಅವರ ಒಂದು ಶಕ್ತಿಯನ್ನು, ಅವರ ಒಂದು ಪ್ರೌಢಮೆಯನ್ನು, ಅವರೊಂದು ಅಧಿಕಾರದ ಒಂದು ಛಾತಿಯನ್ನು ತೋರಿಸ್ಲಿಕ್ಕೆ ಆಗಿಲ್ಲ. ಇನ್ನು ಬ್ರ್ಯಾಂಡನ್ನು ಇನ್ನೂ ಕೂಡ ಅವರು ಯಾವುದೇ ಇಲ್ಲ. ಅಂಥದ್ರಲ್ಲಿ ಇಡೀ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವ ರೀತಿ ಸಾಧನೆ ಮಾಡ್ತಾರೆ ಕಾದು ನೋಡಿ. ಸ್ವಲ್ಪ ಟೈಮ್ ಕೊಡೋಣ, ಒಂದು 6 ತಿಂಗಳು ನೋಡೋಣ. ಒಟ್ಟಿನಲ್ಲಿ ಮುಂದೆ ಏನಾಗುತ್ತೆ ಕಾದು ನೋಡಿ. ನೋಡಲೇಬೇಕು.